ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ವಿದುಷಿ ಆರ್ ಚಂದ್ರಿಕಾ. ಭಾಗವಹಿಸುವ ವಿದ್ಯಾರ್ಥಿನಿ ರೂಪಾ ಶ್ರೀಕಾಂತ್. ನಮಸ್ಕಾರ ಮೇಡಮ್. ನಮಸ್ಕಾರ ರೂಪಾ. ಇವತ್ತಿನ ಅಮೃತ ಗುರುಕುಲ ಸಂಗೀತ ಪಾಠದಲ್ಲಿ ಶುದ್ಧ ಸಾವೇರಿ ರಾಗದಲ್ಲಿ ಒಂದು ತ್ಯಾಗರಾಜರ ಕೃತಿ ಪಾಠ ಮಾಡ್ತೀನಿ ನಿಮಗೆ. ಈ ಶುದ್ಧ ಸಾವೇರಿನಲ್ಲಿ ಈಗಾಗಲೇ ನಿಮಗೆ ಪಾಠ ಆಗಿದೆಯಾ ಯಾವುದಾದ್ರೂ ಕೃತಿ? ಹೌದು, ತ್ಯಾಗರಾಜರ ಕಾಲಹರಣ. ಅಲ್ಲಿಗೆ ನಿಮ್ಗೊಂದು ಅಭಿಪ್ರಾಯ ಇರುತ್ತೆ ಶುದ್ಧ ಸಾವೇರಿ ಬಗ್ಗೆ. ಹಾಗೆ ಈ ಶುದ್ಧ ಸಾವೇರಿ ರಾಗ 22ನೇ ಕರಹರ ಪ್ರೇಯದಲ್ಲಿ ಉಪಾಂಗಜನ್ಯ ಆಗಿದೆ. ಹಿಂದೆ ಶುದ್ಧ ರಿಷಭ ಶುದ್ಧ ದೈವತ ಪ್ರಯೋಗದಿಂದ ಮಾಯಾಮಾಳವ ಗೌಳ ಜನ್ಯ ಅಂತಾನೂ ಹೇಳೋರಂತೆ. ಆ ಪ್ರಯೋಗ ಇದ್ದಾಗ ಈಗ ಶುದ್ಧ ಸಾವೇರಿ 22ನೇ ಕರಹರ ಪ್ರೇಯದಲ್ಲಿ ಜನ್ಯ. ಆಮೇಲೆ ಔಡವ ರಾಗ ಅಂದ್ರೆ ನಿಮಗೆ ಗೊತ್ತಿದೆ ಅಲ್ಲ, ಔಡವ 5 ಬರುತ್ತೆ. ಹಾಗೆ ಆರೋಹಣ ಅವರೋಹಣ ಎರಡರಲ್ಲೂ ಗಾಂಧಾರ ನಿಷಾದ ವರ್ಜ್ಯ. ಆಮೇಲೆ ಸರ್ವಸ್ವರ ಗಮಕವರಿಕ ರಾಗ, ವಿಸ್ತಾರವಾಗಿ ಹಾಡಬಹುದಾದಂತಹ ರಾಗ. ಪೂರ್ವಾಂಗ ಉತ್ತರಾಂಗ ಎರಡರಲ್ಲೂ ಅಂದ್ರೆ ಆರೋಹಣ ಅವರೋಹಣದಲ್ಲಿ ಸಮಾನ ಸ್ವರಾಂತರಗಳನ್ನು ಹೊಂದಿದೆ. ಈ ದೀಕ್ಷಿತರ ಪಂಥದಲ್ಲಿ ಶುದ್ಧ ಸಾವೇರಿಗೆ ದೇವಕ್ರಿಯಾ ಅಂತ ಹೇಳ್ತಾರೆ. ದೇವಕ್ರಿಯಾ. ಎಷ್ಟೋ ರಾಗಗಳಲ್ಲಿ ದೀಕ್ಷಿತರ ಪಂಥದಲ್ಲಿ ಬೇರೆ ಹೆಸರಿರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಹಿಂದೂಸ್ತಾನಿಲಿ ರಾಗಕ್ಕೆ ಏನ್ ಹೇಳ್ತಾರೆ ಗೊತ್ತಾ ನಿಮ್ಗೆ? ಸಮಾನವಾದ ರಾಗ ದುರ್ಗಾ. ನಮ್ಮ ಶುದ್ಧ ಸಾವೇರಿ ದುರ್ಗಾ ಹೇಳ್ತಾರೆ. ಆಮೇಲೆ ಇದು ಧೀರ ರಸ, ವೀರ, ಶೃಂಗಾರ, ಅದ್ಭುತ ರಸಗಳನ್ನು ಉಂಟು ಮಾಡುವಂತಹ ರಾಗ. ಆಮೇಲೆ ಇದು ಮೂರ್ಛನಕಾರಕ ಮೇಳ. ಅದ್ರ ನಿಮಗೆ ಗೊತ್ತಾ ಮೂರ್ಛನಕಾರಕ ಮೇಳ ಅಂದ್ರೆ ಏನಾದ್ರೂ ತಿಳ್ಕೊಂಡಿದ್ದೀರಾ? ಇಲ್ಲ. ಇದರಲ್ಲಿ ನಾವು ರಿಷಭ, ಮಧ್ಯಮ, ಪಂಚಮ ದೈವತ ಆಧಾರ ಷಡ್ಜ ಮಾಡಿ ಅಲ್ಲಿಂದ ನಾವು ಹಾಡಿದಾಗ ಉದಯ ರವಿಚಂದ್ರಿಕೆ, ಮೋಹನ, ಮಧ್ಯಮಾವತಿ, ಹಿಂದೋಳ ಈ ರಾಗಗಳು ಬರುತ್ತೆ. ಅಂದ್ರೆ ರಿಷಭ ಆಧಾರ ಷಡ್ಜ ಮಾಡಿ ಹಾಡಿದಾಗ ಉದಯ ರವಿಚಂದ್ರಿಕೆ ಈ ತರ ರಾಗ ಬಂದಾಗ ಮೂರ್ಛನ ರಾಗ. ಆ ರಾಗ ರಿಷಭನೇ ಷಡ್ಜ ಮಾಡ್ಕೊಂಡು ಹಾಡಿದಾಗ ಮಧ್ಯಮ ಬರುತ್ತೆ. ಆಮೇಲೆ ನಿಮ್ಗೆ ಕಾಲಹರಣ ಮೇಲರ ಆಗಿದೆಯಲ್ಲ, ಇದರ ಆರೋಹಣ ಅವರೋಹಣ ಹಾಡ್ತೀರಾ ಒಂದ್ಸಲ? ಗೊತ್ತಿದೆಯಾ? ಹಾಡಿ. ಸರಿ ಮಾ ಪ ಧ ಸಾ ಸಾ ಧ ಪ ಮ ರೇ ಸಾ. ಸರಿಗಿದೆ. ಇದಕ್ಕೇನೇನು ಸ್ವರಸ್ಥಾನಗಳು ಗೊತ್ತಾ ನಿಮ್ಗೆ? ಖಂಡಿತ ಹೇಳಿ. ಷಡ್ಜ, ಚತುಶ್ರುತಿ ರಿಷಭ, ಶುದ್ಧ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ. ಸರಿಗಿದೆ. ಇನ್ಯಾವ ಕೃತಿಗಳು ನೀವು ಕೇಳಿದ್ದೀರಾ ರೂಪಾ? ಇದರಲ್ಲಿ ಸುಂದರಿನಿ ತೆಲುಸುಕೊಂಟಿ ತ್ಯಾಗರಾಜ ಇನ್ನೊಂದು ಕೇಳಿದ್ದೀನಿ. ಓಕೆ. ಆಮೇಲೆ ಇದು ಕಾಲಹರಣ ಮೇಲರು ನಿಮಗ್ ಗೊತ್ತು. ಹೌದು. ನೀಕೆವರಿ ಬೋಧನ ಅದು ತ್ಯಾಗರಾಜರದು. ಒರುಳ ನಾಡು ಅಂತ ಒಂದಿದೆ. ಲಕ್ಷಣ ಮುಗಲ ಅಂತ ತ್ಯಾಗರಾಜರದು. ಅಂದ್ರೆ ಇದು ಬಹಳ ಪ್ರಸಿದ್ಧವಾದ ರಾಗ. ಅನೇಕ ಕೃತಿಗಳಿದೆ, ಕೆಲವನ್ನು ನಾವಿಲ್ಲಿ ಹೆಸರಿಸಬಹುದು. ದೀಕ್ಷಿತದ್ದು ಶ್ರೀ ಗುರುಗುಹ ತಾರಯಾಶ್ಮ ಅದೊಂದು. ಲಲಿತಾಂಬಿಕಾಂ, ಸ್ವಾತಿ ತಿರುನಾಳವರ ಜನನೀ ಪಾಹಿ ಇದೆ ಶುದ್ಧ ಸಾವೇರಿ. ವಾಸ್ತವಾಚಾರ್ಯರದು ವರಮುಲೊಸಗಿ ಬ್ರೋಚೆ ಅಂತ ಒಂದಿದೆ. ಪಲ್ಲವಿ ಶೇಷಯ್ಯರದು ಶ್ರೀ ರಘುಕುಲಾಬ್ಧಿ ಅಂತ ಇದೆ. ಆಮೇಲೆ ಈ ದಾರಿಣಿ ತೆಲುಸುಕೊಂಟಿ ಇವತ್ತು ನಿಮಗ್ ಪಾಠ ಮಾಡ್ತೀನಲ್ಲ, ಅದು ಈ ತ್ಯಾಗರಾಜರ ತಿರುವಟ್ಟಿಯೂರು ಪಂಚರತ್ನ ಕೃತಿಗಳು ಅಂತ ಕೇಳಿದೀರಾ ನೀವು? ಈಗ ಲಾಲ್ಗುಡಿ ಪಂಚರತ್ನಗಳು, ಕೋವೂರಿ ಆ ತರ ಇದು ತಿರುವಟ್ಟಿಯೂರು ಪಂಚರತ್ನ ಕೃತಿಗಳಲ್ಲಿ ಇದು ಒಂದು. ಆ ತಿರುವಟ್ಟಿಯೂರಂದ್ರೆ ಅದಕ್ಕೆ ಆದಿಪುರ ಅಂತಾನು ಒಂದು ಹೆಸರಿದೆ. ತಿರುವಟ್ಟಿಯೂರು ಅಲ್ಲಿ ನೆಲೆಸಿರುವ ತ್ರಿಪುರ ಸುಂದರಿ ಅಮ್ಮನೋರ್ ಕುರಿತಾದಂತಹ ಈ 5 ರಚನೆಗಳನ್ನು ತಿರುವಟ್ಟಿಯೂರು ಪಂಚರತ್ನಗಳು. ಅದರಲ್ಲಿ ಸಾವೇರಿನಲ್ಲಿ ಕನ್ನತಲ್ಲಿ ಅಂತ ಒಂದು ಕೃತಿ ಇದೆ. ನೀವು ಕಲ್ಯಾಣಿ ಗೊತ್ತಾ ನಿಮಗೆ? ಸುಂದರಿನಿ ದಿವ್ಯ ರೂಪಮು ಅದು. ಆರಭಿನಲ್ಲಿ ಸುಂದರಿ ನಿನ್ನು, ಅದೇನ ನೀವು ಹೇಳಿದ್ದು ಸುಂದರಿ ನಿನ್ನು. ಬೇಗಡನಲ್ಲಿ ಸುಂದರಿ ನನ್ನಂದರಿಲೋ ಅಂತ ಒಂದಿದೆ. ಇದು ಇವತ್ತು ನಾ ಪಾಠ ಮಾಡ್ತಿರೋದು ದಾರಿಣಿ ತೆಲುಸುಕೊಂಟಿ. ಇದೆಲ್ಲ ಅಮ್ಮನವರ ವರ್ಣನೆ, ತ್ರಿಪುರ ಸುಂದರಿ ಅಮ್ಮನವ್ರದ್ದು ಒಂದು ವರ್ಣನೆ. ಈಗಾಗಲೇ ನೀವು ಆರೋಹಣ ಅವರೋಹಣನು ಸರಿಯಾಗಿ ನಿಮ್ಗೆ ಅರ್ಥ ಆಗ್ಬಿಟ್ಟಿದೆ. ಈ ಪಲ್ಲವಿ ಶುದ್ಧ ಸಾಹಿತ್ಯ ಬರ್ಕೊಳ್ಳಿ ರೂಪ. ದಾರಿಣಿ ದೆಲುಸುಕೊಂಟಿ, ದಾರಿಣಿ ದೆಲುಸುಕೊಂಟಿ,
ಸೊ ಇದು ಅತೀತದಿಂದ ಸುಂದರಿನಿ ಹೌದು ತಿಳಿಸಿಕೊಂಡೆ ಹೌದು. ಅಂತ ಕೂಡ ತ್ರಿಪುರ ಸುಂದರಿ ನಿನ್ನೆ ಶರಣಂಟಿನಿ. ತ್ರಿಪುರ ಸುಂದರಿ ನಿನ್ನೆ ಶರಣಂಟಿ. ಶರಣಂಟಿ ಅಷ್ಟೇ. ಓಕೆ. ದಾರಿನಿ ತಿಳಿಸುಕೊಂಟಿ, ತ್ರಿಪುರ ಸುಂದರಿ ನಿನ್ನೆ ಶರಣಂಟಿ. ನಿನ್ನೆ ಶರಣಂಟಿ. ಇಷ್ಟು ಪಲ್ಲವಿಗೆ ಬರುವಂತ ಸಾಹಿತ್ಯ. ಆಮೇಲೆ ಸಮಕ್ಕೆ ಪ್ರಾರಂಭ ಆಗತ್ತೆ. ಸಮಯ ವಿಳಂಬ ಕಾಲ ಇದು ಈ ಕೃತಿ. ಮೊದಲನೇ ಸಂಗತಿ ಪ್ರಯತ್ನ ಪಡೋಣ. ಇದಕ್ಕೆ ಪಲ್ಲವಿಗೆ ಬರೋದು ಖಂಡಿತ. ಸಾದ ಪಮದ ಸಾದ ಪಮದ ಪಮರಿ ರೀ ಸರಿ ರೀ ಸಾದ ಪಮರಿ ರೇ ಸರಿ ರೇ ಸಾಧ. ಇಷ್ಟು ಲಘು ಬರುವಂತ ಭಾಗ. ಇನ್ನೊಂದ್ಸಲ ಹಾಡ್ಲಾ? ಸಾಧ ಪಮದ ಸಾಧ ಪಮದ ಪಮರಿ ರೀ ಸರಿ ರೀ ಸಾದ ಪಮರಿ ರೇ ಸರಿ ರೇ ಸಾಧ. ಮೊದಲನೇ ಧೃತ ಸಾ ರೀ ಸಾ ರೇ ರಿ ಪ ಮ ಪ ದ ಸ ದ ಸ ರೀ ರಿ ಪ ಮ ಪ ಧ ಸ ಧ ಸ ರೀ. ಈಗ ಮೊದಲನೇ ಧೃತ ಇನ್ನೊಂದ್ಸಲ ಸಾ ರೀ ಸಾ ರೇ ರಿ ಪ ಮ ಪ ದ ಸ ದ ಸ ರೀ. ರಿ ಪ ಮ ಪ ಧ ಸ ಧ ಸ ರೀ. ಒಂದ್ಸಲ ಯಾವರ್ತ ಪೂರ್ತಿ ಹಾಡ್ತೀರಾ ರೂಪ? ಖಂಡಿತ. ಹಾಡಿ. ಸಾಧ ಪಮದ ಪಮರಿ ರೇ ಸರಿ ರೇ ಸಾಧ ಸಾ ರೇ ರೇ ಪಮ ಪ ಧ ಸ ಧ ಸ ರೀ. ಸರಿಗಿದೆ. ಈ ಮೊದಲೇನೆ ಸಾ ತಾರಸ್ಥಾಯಿಲ್ ಬರುತ್ತೆ, ಅದ್ರ ಮೇಲೊಂದು ಚುಕ್ಕೆ ಇಟ್ಕೊಳ್ಳಿ ಬರ್ಕೊಳ್ಳುವಾಗ. ಸ್ಥಾಯಿ ಷಡ್ಜ. ಹಾಗೆ ಮಂದ್ರಸ್ಥಾಯಿ ಬಂದಾಗ ಕೆಳಗಡೆ ಚುಕ್ಕೆಗಳಿಟ್ಕೊಂಡ್ರೆ ಮುಂದೆ ಹಾಡುವಾಗ ತುಂಬಾ ಸುಲಭ ಆಗುತ್ತೆ. ಓಕೆ. ಇಲ್ಲಿ ಈ ಲಘುವಿನ ಭಾಗದಲ್ಲಿ ಸಾ ದ ಪ ಕಾಲದಲ್ಲೇ ಇದೆ. ಪಮದ ಪಮರಿ ಕೆಳಗೆರೆ ಹಾಕೊಳ್ಳಿ. ಸರಿ ರಿ ಸಾದ ರಿಸಾದ ಕೆಳಗೆರೆ ದಾ ಕೆಳಗಡೆ ಚುಕ್ಕೆ ಇಟ್ಕೊಳ್ಳಿ. ಆಮೇಲೆ ಮೊದಲನೇ ಧೃತ ಸಾ ಎಷ್ಟು ಮಾತ್ರ ಕಾಲ ಬರುತ್ತಲ್ಲಿ? ಸಾ 7 ಮಾತ್ರ ಕಾಲ ಬರುತ್ತೆ. ಸಾ ರೀ ಅಲ್ಲೇನು ಇಲ್ಲ, ಕಾಲದಲ್ಲೇ ಇದೆ. ರಿ ಪ ಮ ಪ ದ ಸ ದ ಸ ರೀ ರಿ ಪ ಮ ಕೆಳಗಡೆ ಗೆರೆ ದ ಸ ರೀ ಕೆಳಗೆರೆ ಸಾರಿ ಮೇಲೆ ಚುಕ್ಕೆ. ಮೊದಲನೇ ಸಂಗತಿ ಅರ್ಥ ಆಯ್ತಲ್ವಾ ರೂಪ? ಇದಕ್ಕೆ ಸಾಹಿತ್ಯ ನೋಡೋಣ. ದಾರಿ ನೀದೆ ದಾರಿ ನೀದೆ ಲೂಸು ಲೂಸು ಟಿ ತ್ರೀ ಪೂರ ಸು ದಾರಿ ನೀದೇಲು ಅಷ್ಟ ಹಾಡಿ. ದಾರಿ ನೀದೇಲು ತ್ರಿಪುರ ತ್ರಿಪುರ ಒಂದ್ಸಲಿ ಪೂರ್ತಿ ಹಾಡಿ ನೀವು ಆವರ್ತ. ದಾರಿ ನೀದೇಲು ತ್ರಿಪುರ ಸರಿಗಿದೆ. ಮುಂದಿಂದು ಸದ ಸದ ಪದ ಪಮ ಪ ಪಮ ಪದ ಸದ ಸದ ಪದ ಪಮ ಪ ಪಮ ಪದ ಪಮರಿ ರೀ ಸರಿ ಮರಿ ರೀ ಸ ಸದ ಪಮರಿ ರೇ ಸರಿ ಮರಿ ರೀ ಸ ಸದ ಸ ರೀ ಸ ರೀ ಪಾಮ ಪದ ಸ ದ ಸರಿ ಮ
ಪಾಮ ಪ ದ ಸ ಧ ಸರಿ ಮ ಸದ ಸದ ಪದ ಪಮ ಪ ಪಮ ಪದ ಸದ ಸ ದ ಪದ ಪಮ ಪ ಪಮ ಪದ. ಇಷ್ಟು ಎರಡನೇ ಕಾಲದಲ್ಲೇ ಇದೆ. ಪಮರಿ ರೀ ಪಮರಿ ರೇ ಸರಿ ಮರಿ ರೀ ಸದ ಸರಿ ಮರಿ ರಿ ಸ ಧ ಸ ರೀ ರಿ ಪಾಮ ಪದ ಸದ ಸರಿ ಮ. ಪಾಮ ಪ ಧ ಸ ಧ ಸರಿ ಮ. ಇಲ್ಲಿ ಎರಡನೇ ಧೃತದಲ್ಲಿ ಮಾತ್ರ ಪಾಮ ಕೆಳಗೆರೆ ದಾಸರಿ ಮ ಕೆಳಗಡೆ ಗೆರೆ ಮೇಲೆ ಚುಕ್ಕೆ ಇಟ್ಕೊಳ್ಳಿ ಸರಿಮ. ಓಕೆ ನಿಮ್ಗೆ ಈಗಾಗ್ಲೇ ಅರ್ಥ ಆಗಿದೆ ಅಲ್ವಾ? ಮಂದ್ರಸ್ಥಾಯಿ ತಾರಸ್ಥಾಯಿ ಬಂದ ಕಡೆ ಎಲ್ಲ ಹೇಗ್ ಬರ್ಕೋಬೇಕು. ಹ, ಈ ಎರಡನೇ ಆವರ್ತ ಒಂದ್ಸಲ ಹಾಡಿ ರೂಪ. ಖಂಡಿತ ಮೇಡಮ್. ಸದ ಸಾದ ಪದ ಪಮ ಪ ಪಮ ಪದ ಪಮರಿ ರೇ ಸರಿ ಮರಿ ರಿ ಸ ಧ ಸ ರಿ ಪಾಮ ಪ ದ ಸ ಧ ಸರಿ ಮ. ಸರಿಗಿದೆ. ದಾರಿ ನೀದೆ ದಾರಿ ನೀದೆ ಲೂಸು ಲೂಸು ತ್ರೀ ತ್ರಿ ಪೂರ ಸು ದಾರಿ ನೀದೆ ದಾರಿ ನೀದೆ ಲೂಸು ಲೂಸು ತ್ರಿಪುರ ತ್ರಿಪುರ ಸು ಎರಡನೇ ಸಂಗತಿ ಅರ್ಥ ಆಯ್ತಾ? ಆಯ್ತು ಮೇಡಮ್. ಸಾಹಿತ್ಯ ಒಂದ್ಸಲ ಹಾಡ್ತೀರಾ? ದಾರಿ ನೀದೇಲು ಸೋಕುಂಟಿ ತ್ರಿಪುರ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ಮೂರನೇ ಸಂಗತಿಗೆ ಹೋಗೋಣ. ರಿಸದ ಸರ ಪದ ಪ ಮ ಪದ ಸ ಸದ ಸದಪ ದಪ ಮ ಪದ ಸ ದಪ ಮ ಪದ ಪ ಮರಿ ಸರಿ ಮರಿ ಮರಿ ಸದ ದಪ ಮ ಪದ ಪ ಮರಿ ಸರಿ ಮರಿ ರಿ ಸ ಧ ರೀ ಸ ದ ರೀ ಸ ದ ದ ಪ ಮ ಪದ ಸ ದ ಸರಿ ಮ ದ ಪ ಮ ಪ ದ ಸ ಧ ಸರಿ ಮ ರೀ ಸ ದ ಸ ದ ಪ ದ ಪ ಮ ಮ ಪದ ಸ ರೀ ಸ ದ ಸ ದ ಪ ದ ಪ ಮ ಮ ಪದ ಸ ದ ಪ ಮ ಪದ ಪ ಮರಿ ಸರಿ ಮರಿ ಮರಿ ಸದ ದ ಪ ಮ ಪ ದ ಪ ಮರಿ ಸರಿ ಮರಿ ರಿ ಸ ಸದ ರೀ ಸ ಸ ದ ರೀ ಸ ಸ ದ ದ ದ ಪ ಮ ಪ ದ ಸ ದ ಸರಿ ಮ ದ ಪ ಮ ಪ ದ ಸ ಧ ಸರಿ ಮ. ಇಲ್ಲಿ ಲಘುವಿನ ಭಾಗ ಪೂರ್ತಿ ಎರಡನೇ ಕಾಲದಲ್ಲೇ ಇದೆ. ಹೌದು. ಒಂದ್ಸಲಿ ಹಾಡಿ ರೂಪ. ರೀ ಸ ದ ಸ ದ ಪ ದ ಪ ಮ ಮ ಪ ದ ಸ ದ ಪ ಮ ಪ ದ ಪ ಮ ರಿ ಸರಿ ಮ ರಿ ರಿ ಸ ಸ ಧ ರೀ ಸ ಸ ದ ದ ಪ ಮ ಪ ದ ಸ ದ ಸರಿ ಮ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ? ಇಲ್ಲಿವರೆಗೂ ಅಭ್ಯಾಸ ಮಾಡಿ ರೂಪ. ಮುಂದಿನ ತರಗತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋಣ. ಶೂರ್. ಥ್ಯಾಂಕ್ ಯು. ಅಮೃತ ಗುರುಕುಲ ಸಂಗೀತ ಪಾಠ